ನಮಸ್ಕಾರ, ನಾನು ನಿಮ್ಮ ಸುಹಾಸ್ ಭರದ್ವಾಜ್ ಫ್ರಮ್ ಮೈಂಡ್ ಬ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ತಮ್ಮನೇಲಿ ನೋಡಿ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ. ನಾನು ಇವತ್ತು ತಿಳಿಸ್ಕೊಡ್ತಾ ಇರೋದು ಎರಡು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ನ. ಸೊ ಎರಡೂ ಸಹ ಜೆನ್ಯೂನ್ ಅಪ್ಲಿಕೇಶನ್ನು ಮತ್ತು ನಿಮಗೆ ಪ್ರೂಫ್ ಸಮೇತನೇ ಈ ಒಂದು ಪೇಮೆಂಟ್ನ ಸಹ ನಾನು ತೋರಿಸ್ತೀನಿ ಅಂತ ಹೇಳ್ತಾ, ಬನ್ನಿ ವೆಯ್ಟ್ ಮಾಡೋದು ಬೇಡ, ಟಕ್ ಅಂತ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಗೊತ್ತಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲನೇ ಅಪ್ಲಿಕೇಶನ್ ಬಂದು ರೂಪಿಯೋ ಅಂತ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಲಿಂಕ್ ಮೂಲಕ ನೀವೇನಾದ್ರು ಇನ್ಸ್ಟಾಲ್ ಮಾಡಿದ್ರಿ ಅಂತಂದರೆ ಲಾಗಿನ್ ಅಮೌಂಟ್ ಅಂತ ಒಂದಿಷ್ಟು ಅಂತ ಬರುತ್ತೆ. ಸೊ ನೀವು ಲಾಗಿನ್ ಅಮೌಂಟ್ನ ತೊಗೊಂಡು ಅರ್ನಿಂಗ್ ಮಾಡೋಕ್ಕೆ ಶುರು ಮಾಡ್ಬೋದು. ಸೊ ನೋಡ್ತಿರ್ಬೋದು, ರೂಪಿಯೋ ಅಪ್ಲಿಕೇಶನ್ನ ಓಪನ್ ಮಾಡ್ತೀನಿ. ಸ್ಟಾರ್ಟಿಂಗು ನಿಮಗೆ ಲಾಗಿನ್ ಮೇಲ್ ಐ ಡಿ ಮತ್ತು ಫೋನ್ ನಂಬರ್ ಹಾಕಿ ನೀವು ಲಾಗಿನ್ ಆಗಬೇಕಾಗತ್ತೆ. ಸೊ ನಾನು ಅದನ್ನು ತೋರಿಸ್ತಾ ಇಲ್ಲ, ಆ್ಯಪ್ ಡೌನ್ಲೋಡ್ ಮಾಡ್ತಿದ್ದಂಗೆ ನಿಮಗೆ ಅದು ಸಿಗುತ್ತೆ. ಸೊ ಅರ್ನಿಂಗ್ ಹೆಂಗೆ ಮಾಡೋದು ಅಂತ ಡೈರೆಕ್ಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಪೇಮೆಂಟ್ ಪ್ರೂಫ್ನ ನಾನು ಹಾಕ್ತೀನಿ. ನೋಡ್ತಿರ್ಬೋದು, ಇವಾಗ ನಾನು ಲೈವ್ ಆಗಿ ನಿಮಗೆ ಪೇಮೆಂಟ್ ಪ್ರೂಫ್ನ ನಾನು ತೋರಿಸ್ತೀನಿ. ನಾನು ಇವಾಗ 31 ರೂಪೀಸ್ ಅರ್ನಿಂಗ್ ಇದೆ. ಸೊ ಇದನ್ನು ವಿಡ್ರಾ ಮಾಡಿ ತೋರಿಸ್ತೀನಿ. ಇಮಿಡಿಯೇಟಾಗಿ ವಿಡ್ರಾ ಸಹ ಆಗುವಂಥದ್ದು ಇದರಲ್ಲಿ. ಸೊ ನೋಡ್ತಿರ್ಬೋದು, UPI ID ಹಾಕಬೇಕಾಗತ್ತೆ ನೀವು. ಸೊ ನಾನು UPI ID ಸಹ ಹಾಕ್ತೀನಿ. UPI ID ಕೊಟ್ಟು ಪ್ರೊಸೀಡ್ ಅಂತ ಕೊಟ್ರಿ ಅಂತಂದರೆ 30 ರೂಪೀಸ್ ಇವಾಗ ವಿಡ್ರಾ ಆಗುತ್ತೆ. ನಿಮಗೆ ಸೈಡಲ್ಲಿ ನಾನು ರೆಕಾರ್ಡಿಂಗ್ ಸಹ ಹಾಕ್ತಾ ಇದ್ದೀನಿ. ನೋಡ್ತಿರ್ಬೋದು, ಇಮಿಡಿಯೇಟಾಗಿ ಅಮೌಂಟ್ ಬರುತ್ತೆ ಒಂದು 2 ನಿಮಿಷ ಒಳಗಡೆ. ಸೊ ಇವಾಗ ಇದು ನಾನು ಅಪ್ಲೈ ಮಾಡಿದ್ದೀನಿ. ಪೇಮೆಂಟ್ ಪ್ರೊಸೆಸಿಂಗ್ ಅಂತ ಇದೆ. ಸೊ ಅದು ಬಂದಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಹ ನಾನು ತೋರಿಸ್ತೀನಿ. ಆ್ಯಂಡ್ ಇವಾಗ ಇಲ್ಲಿ ನೋಡ್ತಿರ್ಬೋದು, ಆಲ್ರೆಡಿ ನನಗೆ ಅಮೌಂಟ್ ಬಂದಿದೆ. ನನಗೆ ಬಂದಿದೆ. ಸೊ ನಾನು ಲೈವಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಅಮೌಂಟ್ ಸಹ ನನಗೆ ಬಂದಿರೋವಂಥದ್ದು 30 ರೂಪೀಸ್. ಈ ಅಪ್ಲಿಕೇಶನ್ನಲ್ಲಿ ನೀವು ಹೇಗೆ ಅರ್ನಿಂಗ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಸುಮಾರು ಅಪ್ಲಿಕೇಶನ್ಸ್ನ ಇನ್ಸ್ಟಾಲ್ ಮಾಡಿ ನೀವು ಅರ್ನಿಂಗ್ ಮಾಡುವಂಥದ್ದು ನೋಡ್ತಿರ್ಬೋದು. ನಾನು ಒಂದಷ್ಟು ಪ್ರೂಫ್ನು ಸಹ ಹಾಕ್ತೀನಿ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ. ಸೊ ಈಗ ಇಲ್ಲಿ ಟಾಸ್ಕ್ ಅಂತ ಇರುತ್ತೆ ನೋಡಿ. ಈ ಟಾಸ್ಕ್ ಮೇಲೆ ಹೋಗ್ತೀರಾ, ಹೀಗೆ ಪ್ಲೇಸ್ಟೋರಲ್ಲಿ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ತೀರಾ. ಮೈ ಟೀಮ್ ಅನ್ನೋ ಒಂದು ಅಪ್ಲಿಕೇಶನ್ನ ನಾನು ಇನ್ಸ್ಟಾಲ್ ಮಾಡ್ತೀನಿ. ನೋಡ್ತಿರ್ಬೋದು, ಇನ್ಸ್ಟಾಲ್ ಆಗ್ತಿದ್ದಂಗೆ ನಿಮಗೆ ಇಲ್ಲಿ ರಿಜಿಸ್ಟರ್ ಕೇಳುತ್ತೆ. ಮೊಬೈಲ್ ನಂಬರು ಅಥವಾ ಮೇಲ್ ID ಹಾಕಿ ನೀವು ರಿಜಿಸ್ಟರ್ ಮಾಡ್ಕೊಬೇಕಾಗತ್ತೆ. ಸೊ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕಾಂಟ್ಯಾಕ್ಟ್ ನಂಬರ್ ಕೇಳುತ್ತೆ, ಕಾಂಟ್ಯಾಕ್ಟ್ ನಂಬರ್ನ ಹಾಕ್ತೀನಿ. ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ಮೇಲೆ OTP ಬರುತ್ತೆ, OTPನೂ ಸಹ ಹಾಕ್ತೀನಿ. ಸೊ OTPನ ಹಾಕ್ತಿದ್ದಂಗೆ ನನಗೆ ಇಲ್ಲಿ ಇದ್ರ ಕಡೆಯಿಂದ ಬರ್ತಿರೋವಂಥದ್ದು ನೋಡಿ, ಕಂಗ್ರ್ಯಾಚುಲೇಷನ್ಸ್ ಅಂತ ಸಹ ನಮಗೆ ಬರ್ತಿದೆ. ಸೊ ಈ ರೀತಿ ನೀವು ಈ ಒಂದು ಅಪ್ಲಿಕೇಶನಲ್ಲಿ ಅರ್ನ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಇನ್ನೊಂದು ಆಪ್ಷನ್ ಸಹ ಇದೆ ನೀವು ಅರ್ನ್ ಮಾಡೋಕ್ಕೆ. ಇಲ್ಲಿ ರೆಫರ್ ಆ್ಯಂಡ್ ಅರ್ನ್ ಅಂತ ಇರುತ್ತೆ. ಸೊ ರೆಫರ್ ಆ್ಯಂಡ್ ಅರ್ನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನೋಡ್ತಿರ್ಬೋದು, ಷಣ್ಮುಗ ಅನ್ನೋರು ಆಲ್ರೆಡಿ ನಾನು ಅವ್ರಿಗೆ ರೆಫರ್ ಮಾಡ್ತಿದ್ದೀನಿ. ಸೊ ಅವರಿಂದ ನನಗೆ 2.5 ರೂಪಾಯಿ ಬಂದಿದೆ. ಅವ್ರು ಪ್ರತಿದಿನ ಅರ್ನ್ ಮಾಡೋದ್ರಲ್ಲೂ ಸಹ ನಮಗೆ ಬೆನಿಫಿಟ್ ಸಹ ಸಿಗುತ್ತೆ. ಸೊ ಡೈರೆಕ್ಟಾಗಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ಪಲ್ಲಿರೋರಿಗೆಲ್ಲ ನೀವು ಕಳಿಸ್ಕೋಬೋದು. ಸೊ ಇದರಿಂದ ಸಹ ನಿಮಗೆ ಅರ್ನಿಂಗ್ ಸಹ ಆಗತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೂ ಒಂದಿದೆ, ಇಲ್ಲಿ ಸ್ಪಿನ್ ಆ್ಯಂಡ್ ವಿನ್ ಅಂತ ಇದೆ. ಸ್ಪಿನ್ ಆ್ಯಂಡ್ ವಿನ್ 1 ರೂಪಾಯಿ ಕಾಯಿನ್ನ ನೀವು ಸ್ಪೆಂಡ್ ಮಾಡಬೇಕಾಗತ್ತೆ. ಅದು 3 ರೂಪೀಸ್ ಬರ್ಬೋದು, 4 ರೂಪೀಸ್ ಸಹ ಬರ್ಬೋದು. ಸೊ ಅದನ್ನು ಸಹ ನೀವು ಮಾಡ್ಬೋದು. ಸೊ ನಾನು ಅದನ್ನು ತೋರ್ಸೋಕೆ ಹೋಗಲ್ಲ, ಯಾಕೆ ಅಂತಂದರೆ ನಂದು ಆಲ್ರೆಡಿ ಮುಗ್ದೋಗಿದೆ. ದಿನಕ್ಕೆ ಒಂದು 3 to 4 ಟೈಮ್ಸ್ ಆಪ್ಷನ್ಸ್ ಇರುತ್ತೆ. ಸೊ ನಂದು ಆಲ್ರೆಡಿ ಮುಗ್ದೋಗಿರೋದ್ರಿಂದ ನಾನು ಅದನ್ನು ತೋರಿಸ್ತಾ ಇಲ್ಲ. ಆ್ಯಂಡ್ ವಿಡ್ರಾಲ್ ನಾನು ತೋರಿಸ್ಬೋದು ಅಂದರೆ 30 ರೂಪೀಸ್ 30 ರೂಪೀಸ್ 30 ರೂಪೀಸ್ 30 ರೂಪೀಸ್. ಆ್ಯಂಡ್ ಈ ಒಂದು ಅಪ್ಲಿಕೇಶನಲ್ಲಿ ನೀವು 30 ರೂಪಾಯಿನ ನೀವು 1 ಡೇಗೆ ವಿಡ್ರಾ ಮಾಡೋಕ್ಕೆ ಸಾಧ್ಯ. ಸೊ ಲಾಗಿನ್ ಅಮೌಂಟ್ ಅಂತ ಅಂದರೆ ಪ್ರತಿದಿನ ನೀವು ಅಪ್ಲಿಕೇಶನ್ಗೆ ಹೋಗಿ ಲಾಗಿನ್ ಆದ್ರಿ ಅಂತಂದರೆ ನಿಮಗೆ 1 ರೂಪಿ ಅಥವಾ 2 ರೂಪೀಸ್ ಅಂತ ಬರುವಂಥದ್ದು ಸಹ ಈ ಒಂದು ಅಪ್ಲಿಕೇಶನಲ್ಲಿ ಇರುತ್ತೆ. ಸೊ ನೋಡಿದ್ರಲ್ಲ, ಇದು ಆ್ಯಕ್ಚುಲಿ ಒಂದು ಬೆಸ್ಟ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಸುಮಾರು ಜನ ರೆಫರ್ ಆ್ಯಂಡ್ ಅರ್ನ್ ಮಾಡದೇ ಹೋದರೂ ಸಹ ಈ ಒಂದು ಅಪ್ಲಿಕೇಶನಿಂದ ಅರ್ನ್ ಮಾಡ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎರಡನೇ ಅಪ್ಲಿಕೇಶನ್ ಬಂದು ಪೌನ್ಸ್ ಅಂತ. ಸೊ ಈ ಒಂದು ಅಪ್ಲಿಕೇಶನ್ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ನಿಮ್ಮಲ್ಲಿ ಇರ್ತಕ್ಕಂಥ ವೇಸ್ಟ್ ಡೇಟಾ ಅಂದರೆ ಇಂಟರ್ನೆಟ್ನ ಯೂಸ್ ಮಾಡಿಕೊಂಡು
ಅದು ನಿಮಗೆ ಅರ್ನಿಂಗ್ ಆಗಿ ಕೊಡುವಂಥದ್ದು. ಸೊ ಇಲ್ಲಿ ನಾವು ಡಾಲರ್ಸ್ ಲೆಕ್ಕದಲ್ಲಿ ದುಡಿತೀವಿ, ರುಪೀಸ್ ಲೆಕ್ಕದಲ್ಲಿ ದುಡಿಯಲ್ಲ. ಡಾಲರ್ಸ್ ಅಂತಂದರೆ US ಕರೆನ್ಸಿ ಪ್ರಕಾರ ನಾವು ಅಮೌಂಟ್ನ ಅರ್ನ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಸೊ ನೋಡ್ತಿರ್ಬೋದು, ನಾನು ಆಲ್ರೆಡಿ $2 ಅರ್ನ್ ಮಾಡಿದ್ದೀನಿ. ಇಲ್ಲಿ ನಮಗೆ ವಿಡ್ರಾವಲ್ ಆಗಿ $5ಗೆ ಮಾತ್ರ ನಮಗೆ ವಿಡ್ರಾವಲ್ ಆಪ್ಷನ್ ಕೊಡ್ತಾರೆ. ಸೊ $5 ಆಗೋಕ್ಕೆ ನಿಮ್ಗೆ ಕಾಯಬೇಕಾಗುತ್ತೆ. ಸಿಂಪಲ್ ಈ ಒಂದು ಅಪ್ಲಿಕೇಶನ್ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ನೀವು ಅಪ್ಲಿಕೇಶನ್ನ ಡಿಸ್ಕ್ರಿಪ್ಷನ್ ಇರೋ ಲಿಂಕ್ನ ಮೂಲಕ ಇನ್ಸ್ಟಾಲ್ ಮಾಡ್ಕೋತೀರಾ. ರೆಫರಲ್ ID ಸಹ ಅಲ್ಲೇ ಹಾಕಿರ್ತೀನಿ. ಆ ರೆಫರಲ್ ID ಹಾಕಿದ್ರಿ ಅಂದರೆ ಇಮ್ಮಿಡಿಯೇಟಾಗಿ ನೀವು ಲಾಗಿನ್ ಆಗ್ತಿದ್ದಂಗೆ $2 ಬರುತ್ತೆ. ಸೊ ಅದ್ರ ಮೂಲಕ ನೀವು ನಿಮ್ಮ ಇಂಟರ್ನೆಟ್ ಶೇರಿಂಗ್ನ ಶುರು ಮಾಡ್ಬೋದು ಅಂತಲೇ ಹೇಳ್ಬೋದು. ಮೇಲ್ ID ಮತ್ತು ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗಿ, ಅದು ತುಂಬ ಸಿಂಪಲ್ ಮತ್ತು ಈಸಿ ಮೆಥಡ್ ಆಗಿರುತ್ತೆ. ಸೊ ಹಂಗೆ ಆಗ್ತಿದ್ದಂಗೆ ನಿಮಗೆ ಲಿಂಕ್ನ ಮೂಲಕ ಇನ್ಸ್ಟಾಲ್ ಆಗಿರೋದ್ರಿಂದ $2 ಬಂದಿರುತ್ತೆ. ಅಲ್ಲಿ ಇನ್ನೊಂದು ಸೆಟ್ಟಿಂಗ್ಸ್ ಮಾಡಬೇಕಾಗತ್ತೆ. ನೀವು ಇಂಟರ್ನೆಟ್ ಸೆಟ್ಟಿಂಗ್ಸಲ್ಲಿ ಹೋಗಿ ಶೇರ್ ಇಂಟರ್ನೆಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಆನ್ ಮಾಡಬೇಕಾಗುತ್ತೆ. ಯೂಸ್ ಓನ್ಲಿ ವೈಫೈ ಅಂತಿರೋದನ್ನು ಆಫ್ ಮಾಡಿ. ಇನ್ ಕೇಸ್ ನೀವೇನಾದ್ರು ವೈಫೈ ಮಾತ್ರ ಯೂಸ್ ಮಾಡಿದ್ದೀರಾ, ವೈಫೈಯಲ್ಲೇ ಅರ್ನ್ ಆಗಲಿ ಅಂತ ಅನ್ನೋಂಗಿದ್ರೆ ವೈಫೈನ ಆನ್ ಮಾಡಿಡಿ. ಸೊ ನೀವು ಈ ಮೂಲಕ ನೀವು ಇಂಟರ್ನೆಟ್ ಶೇರಿಂಗ್ ಮಾಡೋದ್ರಿಂದ ಅಮೌಂಟ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದರಲ್ಲಿ ಇನ್ನೂ ಒಂದು ಯೂಸ್ ಮಾಡಿಕೊಂಡು ನಾವು ಅಮೌಂಟ್ ಮಾಡ್ಬೋದು. ಇಲ್ಲಿ ಸರ್ವೆ ಅಂತ ಇರುತ್ತಲ್ಲ, ಸರ್ವೆ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಸುಮಾರು ಸರ್ವೆಗಳು ಬರುತ್ತೆ. ಸೊ ಅವ್ರು ಕೇಳೋವಂಥ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡ್ತಾ ಹೋದರೆ ಅಲ್ಲೂ ಸಹ ಅರ್ನ್ ಮಾಡ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೂ ಒಂದು ಆಪ್ಷನ್ ಇದೆ, ರೆಫರ್ ಆ್ಯಂಡ್ ಅರ್ನ್ ಅಂತ ಒಂದು ಆಪ್ಷನ್ ಇರುವಂಥದ್ದು. ಸೊ ನೀವು ರೆಫರ್ ಆ್ಯಂಡ್ ಅರ್ನ್ ಮಾಡೋದ್ರಿಂದ ಸಹ ನೀವು ಇದನ್ನು ಅಮೌಂಟ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸಿಂಪಲ್ ಆಗಿ ನೀವು ಹೋಗಿ ರೆಫರಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ, ಶೇರ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಫ್ಯಾಮಿಲಿ ಗ್ರೂಪ್ಸ್ಗೆ ಶೇರ್ ಮಾಡಿದ್ರಿ ಅಂತಂದರೆ ಅವರು ಸಹ ನಿಮ್ಮ ಥರನೇ ಇನ್ಸ್ಟಾಲ್ ಮಾಡಿ ಅರ್ನ್ ಮಾಡ್ತಿದ್ದಾರೆ ಅಂದರೆ ನಿಮಗೆ ಒಂದಷ್ಟು ಅಮೌಂಟ್ ಅಂತ ಸಹ ಬರೋವಂಥದ್ದು. ಸೊ ಫೈನಲ್ ಆಗಿ $5 ಆಯಿತು ಅಂದರೆ ನೀವು ಪಲ್ಪೇಯಿಂದ ವಿಡ್ರಾ ಸಹ ಮಾಡ್ಕೊಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿದ್ರಲ್ಲ, ಈ ರೀತಿ ಈ 2 ಅಪ್ಲಿಕೇಶನ್ಗಳು ಯೂಸ್ ಆಗೋವಂಥದ್ದು. ನೀವು ಆರಾಮಾಗಿ ಮನೇಲಿ ಕೂತ್ಕೊಂಡು ಅರ್ನ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೊಡ್ಡ ಮಟ್ಟಕ್ಕೆ ಆಗದೆ ಹೋದರೂ ಸಹ ಸಣ್ಣ ಮಟ್ಟಕ್ಕೆ ನಿಮ್ಮ ಒಂದು ಪಾಕೆಟ್ ಮನಿಯಲ್ಲಿ ಅಥವಾ ಪೆಟ್ರೋಲ್ ಚಾರ್ಜ್ಗಂತೂ ಇದು ಮೋಸ ಅಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ 0 ಇನ್ವೆಸ್ಟ್ಮೆಂಟಲ್ಲಿ ಅರ್ನ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು, ಬಾಯ್.